ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಭಾರ್ಗವಿ ಮನೆಯಲ್ಲಿ ಎಲ್ಲರೂ ನಿಂತಿರ್ತಾರೆ, ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದ ತಕ್ಷಣ ಭಾರ್ಗವಿ ಅವರಮ್ಮ, ಏನೋ ನಾನು ಒಳ್ಳೆ ಹುಡುಗ ಅಂತ ನಿಮಗೆ ಸಲಿಗೆ ಕೊಟ್ಟರೆ ಈಗ ಮಾಡೋದು ಅಂತ ಅಂತಾಳೆ. ಅದಕ್ಕೆ ಅರ್ಜುನ್ ಇದ್ದನು, ನಾನು ಮತ್ತು ಭಾರ್ಗವಿ ಇಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಭಾರ್ಗವಿ ಅವ್ರ ಅತ್ತೆ ಇದ್ದವರು, ಪ್ರೀತಿಸ್ತಿದ್ದೀವಿ ಅಂತ ಓಡೋಗಿ ಮದುವೆ ಆಗ್ತಾರಾ ಅಂತ ಹೇಳ್ತಾರೆ. ಪ್ರೀತಿಸ್ತವರೆಲ್ಲ ಓಡೋಗಿ ಮದುವೆ ಆಗ್ತಾರ, ಒಂದು ಮಾತು ನಮ್ಮನ್ನ ಕೇಳಿದ್ರೆ ನಾವು ಬೇಡ ಅಂತಿದ್ವಾ ಅಂತ ಭಾರ್ಗವಿ ಅತ್ತೆ ಹೇಳ್ತಾರೆ. ಅದಕ್ಕೆ ಅದು ಸಂದರ್ಭ ಆಗಿತ್ತು ಅಂತ ಅರ್ಜುನ್ ಹೇಳಕ್ ಬರ್ತಾನೆ. ಸಾಕು ನಿಲ್ಸು ನೀನು ಅಂತ ಭಾರ್ಗವಿ ಅವರಮ್ಮ ಹೇಳ್ತಾರೆ. ಅದೆಂಥದೇ ಸಂದರ್ಭ ಬಂದಿದ್ರೂ ಕೂಡ ನಮ್ಮನ್ನೆಲ್ಲ ಒಪ್ಪಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ನಿಮಗೆ? ನಾವೆಲ್ಲ ದೊಡ್ಡೋರು ಇದ್ದಾಗಲೇ ನೀವೇ ಈ ಥರ ನಿರ್ಧಾರ ತೊಗೊಳೋದು ಸರಿನಾ ಅಂತ ಕೇಳ್ತಾಳೆ. ಆ ಕ್ಷಣದಲ್ಲಿ ನನಗೆ ಏನೂ ತೋಚಲಿಲ್ಲ, ಅದಕ್ಕೆ ತಾಳಿ ಕಟ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅರ್ಜುನ್ ಕೇಳ್ತಾನೆ. ನಿನ್ಗೇನಪ್ಪ, ಪ್ರೀತಿ ಮಾಡಿರೋ ಹುಡುಗಿ ಜೊತೇಲಿರ್ತಾಳೆ ಅಂತ ತಾಳಿ ಕಟ್ಬಿಟ್ಟೆ, ಆದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ನಿನ್ಗೇನು ಭಾರ್ಗವಿ, ನಾವೆಲ್ಲರೂ ಸತ್ತೋಗಿದ್ದೀವಿ ಅಂತ ಅಂದ್ಕೊಂಡಿದ್ಯಾ? ಮದುವೆ ಮಾಡಿಸೋದಕ್ಕೆ ನಾವು ಯಾರು ಇರಲಿಲ್ವಾ? ಒಬ್ಬ ಅಪ್ಪನಿಗೆ ಮಗಳು ಮದುವೆ ಅಂತಂದರೆ ಎಂಥ ಸಂಭ್ರಮ ಗೊತ್ತಾ ನಿಮಗೆ? ಮಗಳು ಹುಟ್ಟಾಗಲೇ ಮಗಳು ಮದುವೆ ಕನಸು ಅವಾಗಲೇ ಉಟ್ಕೊಂಡಿರುತ್ತೆ ಅಪ್ಪನಲ್ಲಿ. ಕನ್ಯಾದಾನ ಮಾಡಿ ಮಗಳನ್ನ ದಾರೆ ಎರೆದು ಕೊಡುವಾಗ ಎಷ್ಟು ದುಃಖ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಆದರೂ ಇನ್ನೊಂದು ಮನೆಗೆ ಹೋಗಿ ಅವಳು ಆ ಮನೆನ ಬೆಳಗ್ತಾಳೆ ಅನ್ನೋ ಒಂದು ಖುಷಿನಲ್ಲಿ ಅವಳನ್ನ ಕಳಿಸ್ತೀವಿ. ಆ ಅವಕಾಶನ ನೀವು ನಮಗೆ ಕೊಡಲೇ ಇಲ್ಲ ಅಂತ ಭಾರ್ಗವಿಯವ್ರ ಅಮ್ಮ ಹೇಳ್ತಾಳೆ. ಮಗಳಿಗೆ ಸೀರೆ ಉಡಿಸಿ ಅವಳು ಹಸೆಮಣೆ ಎತ್ತೋದನ್ನು ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು, ಆದರೆ ಅವರಿಗೆ ನೀನು ಅವಕಾಶನೇ ಕೊಡಲಿಲ್ಲ ಅಂತ ಹೇಳ್ತಾಳೆ. ಎಲ್ಲೋ ಹೋಗಿ ಅರಿಶಿನ ದಾರ ಕಟ್ಕೊಂಡು ಬಂದ್ಬಿಟ್ರೆ ಅದು ಮದುವೆ ಅಂತಾರ? ಬರೀ ಇಬ್ಬರನ್ನೆಲ್ಲ ಒಂದು ಮಾಡೋದು ಮದುವೆ ಅನ್ನೋದು, ಎರಡು ಕುಟುಂಬನ ಒಂದು ಮಾಡುತ್ತೆ. ಅದೆಲ್ಲ ಗೊತ್ತಿದ್ರೂ ಕೂಡ ನೀನು ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ನಿಂಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಭಾರ್ಗವಿ ಇದ್ದವಳು, ಅರ್ಜುನ್ದೇನು ತಪ್ಪಿಲ್ಲ ಅಮ್ಮ, ನಾನೇ ಅವ್ರನ್ನ ಮದುವೆ ಆಗ್ತಿರೋ ಅಂತ ಕೇಳಿದ್ದು ಅಂತ ಹೇಳ್ತಾಳೆ. ನಾವು ಕನಸಲ್ಲೂ ಊಹೆ ಮಾಡದಂತಹ ಸಂದರ್ಭದಲ್ಲಿ ಈ ಮದುವೆ ನಡೆದೋಯ್ತು, ಆದರೆ ನಾವು ಈ ಕೇಸೆಲ್ಲ ಮುಗಿದ ಮೇಲೆ ನಿಮ್ಮನ್ನಿಬ್ರು ಒಪ್ಪಿಸಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈಗಾಗೋಯ್ತು ಅಂತ ಹೇಳ್ತಾಳೆ. ಸಂಧ್ಯಾನ್ ಸಾವಿನ ವಿಷಯದಲ್ಲಿ ಈ ವಿಷಯನ ಹೇಗೆ ಹೇಳಬೇಕು ಅಂತ ಧೈರ್ಯನೇ ಸಾಕಾಗಲಿಲ್ಲ ಅಂತ ಹೇಳ್ತಾಳೆ. ದಯವಿಟ್ಟು ನಮ್ಮಿಬ್ರು ಕ್ಷಮಿಸ್ಬಿಡಿ ಅಪ್ಪ ಅಮ್ಮ ಅಂತ ಕೇಳ್ತಾಳೆ. ಒಬ್ಬ ಮಗಳು ಮಾನ ಮರ್ಯಾದೆ ಕಳೆದ್ಲು, ಈಗ ಇನ್ನೊಬ್ಬ ಮಗಳು ಅದೇ ಜಾಗದಲ್ಲಿ ನಿಂತಿದ್ದಾಳೆ. ಈಗ ಕ್ಷಮಿಸ್ಬಿಡಿ ಅಂತ ಅಂದರೆ ಎಲ್ಲ ಸರಿ ಹೋಗುತ್ತಾ? ನಿನ್ನ ಮೇಲೆ ನಾವು ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ವಿ ಭಾರ್ಗವಿ ಅಂತ ಅವ್ರ ಅಮ್ಮ ಅಳ್ತಿರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಇದ್ದಳು, ಅರ್ಜುನ್ ನಿಮ್ಮ ಮನೇಲಿ ವಿಷಯ ಗೊತ್ತಾ? ನಿಮ್ಮ ತಂದೆ ತಾಯಿ ಇದಕ್ಕೆಲ್ಲ ಒಪ್ಕೊಂಡಿದ್ದಾರಾ ಅಂತ ಕೇಳ್ತಾಳೆ. ಅವನದಕ್ಕೆ ಇಲ್ಲ ಅಂತ ಕತ್ತಳ್ಳಾಡಿಸ್ತಾನೆ. ಇಲ್ಲಿ ಜೆ ಪಿ ಪಾಟೀಲ್ ಮತ್ತು ಅವ್ರ ವೈಫ್ ಊಟ ಮಾಡ್ತಿರ್ತಾರೆ. ಜೆ ಪಿ, ಇವತ್ತಾದರೂ ನೆಮ್ಮದಿಯಾಗಿ ಊಟ ಮಾಡಿ, ಕೇಸು ಅದು ಇದು ಅಂತ ಟೆನ್ಷನಲ್ಲಿ ನೀವು ಊಟ ಮಾಡದೆ ಎಷ್ಟು ದಿನ ಆಯಿತು, ಇವತ್ತಾದರೂ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಹೇಳ್ತಾಳೆ. ಆಮೇಲೆ ಅರ್ಜುನ್ ಮತ್ತು ವಂದನಾ ಮದುವೆನ ನಾವು ಮಾಡಬೇಕು, ಈ ಕೇಸು ಎಲ್ಲ ಮುಗೀತಲ್ವಾ, ಆದಷ್ಟು ಬೇಗ ವಂದನಾ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು, ನಾನಂತೂ ಕಾಯ್ತಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಸಂಧ್ಯಾ ಜಾಗಕ್ಕೆ ಇನ್ನೊಬ್ಳು ಕೆಲಸದವಳನ್ನ ನೋಡು ಅಂತ ವಾಚ್ಮ್ಯಾನ್ಗೆ ಹೇಳಿದ್ದೀನಿ. ನಮ್ಮ ವಂದನಾ ರಾಜ್ಕುಮಾರಿಯಾಗಿ ಬೆಳೆದವಳು, ಕೈಗೊಂದು ಕಾಲ್ಗೊಂದು ಆಳಿದ್ದವರು, ಅದಕ್ಕೆ ಇಲ್ಲೂ ಹಾಗೆ ಆರಾಮಾಗಿರ್ಬೇಕಲ್ವಾ, ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಹ್ಞೂ ಸರಿ, ನೀನು ಹೇಳ್ದಾಗೆ ಮಾಡು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ. ಅಷ್ಟೊತ್ತಿಗೆ ಬೃಂದ ಬಂದು, ಅತ್ತೆ ಮಾವ ನೀವು ಇಷ್ಟೊಂದು ಇನ್ನೋಸೆಂಟಾಗಿ ಯೋಚನೆ ಮಾಡ್ತಿರೋದು ನೋಡಿದ್ರೆ ನನಗೆ ಪಾಪ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ ಇದ್ದರು, ಏನೇ ಈಗ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಹೌದು ಅತ್ತೆ, ಅರ್ಜುನ್ ಮಾಡಿರೋ ಅಷ್ಟೂ ತಪ್ಪನ್ನೆಲ್ಲ ನೀವು ಮರೆತು ಬಿಟ್ಟು ಅವ್ನು ಮದುವೆ ಮಾಡಬೇಕು ಅಂತ ನೋಡ್ತಿದ್ದೀರಾ, ಆದರೆ ಅರ್ಜುನ್ನು ಬೇರೆ ಯಾವುದೋ ಹುಡುಗಿ ನೆನಪಲ್ಲಿದ್ದಾನೆ ಅಂತ ಹೇಳ್ತಾಳೆ. ಆ ಹುಡುಗಿ ಅವ್ನ ನೆನಪಲ್ಲಿ ಮಾತ್ರ ಇರೋದು, ಆದರೆ ಮದುವೆ ಅಂತ ಆದರೆ ಅವನು ವಂದನಾನೆ ಅಂತ ಅವನಿಗೆ ಹೇಳಿ ವಾರ್ನ್ ಮಾಡಿದ್ದೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ. ಅಲ್ಲ ಮಾವ, ಅವನು ಮದುವೆಯಿಂದನೇ ಓಡೋಗಿದ್ದಾನೆ, ಅದು ನಿಮ್ಮ ವಾರ್ನಿಗೆ ಎದುರುತ್ತಾನೆ ಅವನು ಅಂತ ಕೇಳ್ತಾನೆ. ನಾನು ಅವನನ್ನ ವಾಚ್ ಮಾಡು ಅಂತ ಹೇಳಿದ್ದೀನಿ ತಾನೇ ನಿನಗೆ, ಪದೇ ಪದೇ ಸಣ್ಣ ವಿಷಯಕ್ಕೆಲ್ಲ ನನ್ನನ್ನು ಯಾಕೆ ಕೇಳ್ತೀಯ ನೀನು ಅಂತ ಹೇಳ್ತಾನೆ. ಅಲ್ಲ ಮಾವ, ಅದು ಅವನು ಮದುವೆ ಮಾಡ್ಕೊಂಡ್ಬಿಟ್ಟು ಯಾರನ್ನಾದ್ರೂ ಹುಡುಗಿನ ಕರ್ಕೊಂಡು ಬಂದುಬಿಟ್ರೆ ಅಂತ ಹೇಳ್ದೆ ಅಷ್ಟೇ ಅಂತಾಳೆ. ಅದಕ್ಕೆ ಅರ್ಜುನ್ ಅವ್ರ ಅಮ್ಮ ಇದ್ದರು, ಅವನು ನಿಮ್ಮಾಗೆ ಅಂತ ಅಂದ್ಕೊಂಡಿದ್ರೆ ಅವನು ಆಗ ಮಾಡೋದಿಲ್ಲ, ಅವನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಒಂದು ವೇಳೆ ಅವನೇನಾದರೂ ಆಗ ಮಾಡಿದ್ರೆ ಆ ಹುಡುಗಿನ ನಾವು ಈ ಮನೆ ಸೊಸೆ ಅಂತ ಒಪ್ಕೊಳೋದಿಲ್ಲ. ಈ ಜೆ ಪಿ ಪಾಟೀಲ್ ಮನೆಗೆ ಸೊಸೆಯಾಗಿ ಬರೋದು ವಂದನಾನೇ, ಯಾವುದೇ ಕಾರಣಕ್ಕೂ ಆದಿ ಬಿದ್ದಿಲ್ ಹೋಗೋರ್ನೆಲ್ಲ ನಾನು ಸೊಸೆ ಮಾಡ್ಕೊಳೋದಿಲ್ಲ ಅಂತ ಅವನು ಹೇಳ್ತಾನೆ. ಈ ಮನೆ ಮಹಾರಾಣಿ ಯಾವತ್ತಿದ್ರೂ ವಂದನಾನೇ ಅಂತ ಹೇಳ್ತಾನೆ. ಇಲ್ಲಿ ಭಾರ್ಗವಿಯರಪ್ಪ ಭಾರ್ಗವಿ ಬ್ಯಾಗ್ನ ತಗೊಂಬಂದು, ನಮ್ಮನ್ನು ಮೀರಿ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡಳಾಗಿದೆಯಾ ಅಂತ ಅಂದಮೇಲೆ ನಮ್ಮ ಅವಶ್ಯಕತೆ ನಿನಗಿಲ್ಲ ಅಂತ ಗೊತ್ತಾಯಿತು, ನಮ್ಮ ಅವಶ್ಯಕತೆ ನಿನಗೆ ಇಲ್ಲ ಅಂತಂದರೆ ನಿನ್ನ ಅವಶ್ಯಕತೆನೂ ಈ ಮನೆಗೆ ಇಲ್ಲ ಅಂತ ಹೇಳ್ತಾನೆ. ನಂಬಿಕೆ ದ್ರೋಹ ಮಾಡಿದವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಈ ಮನೇಲಿ ನೀನು ಇರಬಾರ್ದು ಅಂತ ಹೇಳ್ತಾನೆ. ಹಾಗೆ ಅವತ್ತು ನಿಮ್ಮ ಅಕ್ಕ ಮಾಡಿರೋ ತಪ್ಪನ್ನೇ ನೀನು ಇವತ್ತು ಮಾಡಿದೀಯಾ, ಅವಳಿಗಾಗಿರೋಂತಹ ಶಿಕ್ಷೆನೇ ನಿನಗೂ ಆಗಬೇಕಲ್ವಾ ಅಂತ ಹೇಳ್ತಾನೆ. ಇವತ್ತಿಂದ ನಿನ್ನ ಪಾಲಿಗೆ ನಾವು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಭಾರ್ಗವಿಯರಪ್ಪ ಮನೆಯಿಂದ ಆಚೆ ಹೋಗ್ತಾನೆ.
ನಿನಗೂ ಈ ಮನೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಮುಂದೆ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಹೊರಟೋಗಿಲ್ಲಿಂದ, ಕರ್ಕೊಂಡೋಗು ಅಂತ ಹೇಳ್ತಾನೆ. ಅಪ್ಪ ಪ್ಲೀಸ್ ಅಪ್ಪ ಹಾಗೆಲ್ಲ ಮಾತಾಡಬೇಡಿ, ನಿಮ್ಮನ್ನು ನೋಡದೆ ಮಾತಾಡಿಸ್ದೆ ಬದುಕೋ ಶಕ್ತಿ ನನಗಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ಆದರೆ ನಿನ್ನನ್ನು ನೋಡದೆ ಮಾತಾಡಿಸ್ದೆ ಬದುಕೋ ಶಕ್ತಿ ನಮಗೆ ಇದೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ಭಾರ್ಗವಿ ಅಳ್ತಿರ್ತಾಳೆ. ನೀನೇನಾದರೂ ಇವಾಗ ಹೊರಟೋಗಿಲ್ಲ ಅಂತಂದರೆ ನಾವು ಈ ಊರನ್ನೇ ಬಿಟ್ಟೋಗ್ಬಿಡ್ತೀವಿ ಅಂತ ಅವನು ಹೇಳ್ತಾನೆ. ಅಂಕಲ್, ಭಾರ್ಗವಿ ನಿಮ್ಮ ಮಗಳಷ್ಟೇ ಇಲ್ಲ, ಈಗ ನನ್ನ ಹೆಂಡ್ತಿನೂ ಕೂಡ. ನಿಮ್ಮ ಮೇಲೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅಂಕಲ್. ಆದರೆ ಭಾರ್ಗವಿದೇನು ತಪ್ಪಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ನಾನು ತಾಳಿ ಕಟ್ತೀನೋ ಅನ್ನೋ ಐಡಿಯಾನೂ ಕೂಡ ಇರಲಿಲ್ಲ. ತಾಳಿ ಕಟ್ಟಿ ತಪ್ಪು ಮಾಡಿದ್ದು ನಾನು ಅಂಕಲ್. ಏನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ, ಭಾರ್ಗವಿಗೇನು ಮಾಡಬೇಡಿ ಅಂತ ಹೇಳ್ತಾನೆ. ಭಾರ್ಗವಿ ಅವ್ರಿಗೆ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂಕಲ್, ಪ್ಲೀಸ್ ನಿಮ್ಮ ಕೋಪನ ಅವ್ರ ಮೇಲೆ ತೋರಿಸ್ಬೇಡಿ ಅಂತ ಹೇಳ್ತಾನೆ. ಅವಳ ಮೇಲೆ ಕೋಪ ಮಾಡ್ಕೊಳ್ಬೇಡ ಅಂತ ಹೇಳೋದಕ್ಕೆ ನೀನು ಯಾರೋ? ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, ಇಬ್ಬರು ಸೇರಿ ತಪ್ಪು ಮಾಡಿದ್ದೀರಾ, ನನ್ನ ಕಣ್ಣಿಗೆ ಇಬ್ಬರು ಬೀಳ್ಬೇಡಿ, ನೀವು ಹೊರಟೋಗಿ ಇಲ್ಲಿಂದ ಅಂತ ಹೇಳ್ತಾನೆ. ಅಂಕಲ್, ನಾವು ತಪ್ಪು ಮಾಡಿದ್ದು ನಿಜಾನೇ, ಆದರೆ ನಿಮ್ಮಿಂದ ವಿಷಯ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನಮಗೆ ಇರಲಿಲ್ಲ. ನಾವಿಬ್ಬರು ಈಗ ತಪ್ಪು ಮಾಡಿರೋ ಥರ ಕಾಣಿಸ್ತಿದ್ವಿ, ಆದರೆ ಮುಂದೆ ನಾವು ಇಬ್ಬರು ಚೆನ್ನಾಗಿ ಜೀವನ ಮಾಡಿ ತೋರಿಸ್ತೀವಿ, ನೀವೇ ನೋಡ್ತಾ ಇರಿ ಅಂತ ಹೇಳ್ತಾನೆ. ಸರಿ ಅಂಕಲ್, ನಾನು ನನ್ನ ಹೆಂಡ್ತಿನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀವೆಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊತಿದ್ರೋ ನಾನು ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡ್ಕೊತೀನಿ. ನನ್ನ ಹೆಂಡ್ತಿನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಅರ್ಜುನ್ನು ಭಾರ್ಗವಿನ ಕರ್ಕೊಂಡು ಹೊರಟೋಗ್ತಾನೆ.